ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಬೇಕೆ? ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡುವುದು ಹೇಗೆ ಎಂದು ತಿಳ್ಕೊಳ್ಳುವ ಆತುರ ನಿಮ್ಮಲ್ಲಿದೆಯೇ? ಮತ್ತೆ ತಡ ಯಾಕೆ? ಇದೇ ನಿಮಗೆ ಸರಿಯಾದ ಸಮಯ ಹಾಗೂ ಸರಿಯಾದ ಜಾಗಕ್ಕೆ ನೀವು ಬಂದಿದ್ದೀರಾ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೇಗೆ ಹೂಡಿಕೆ ಮಾಡಬೇಕು ಎಂದು ಕೆಲವೊಂದು ವಿಧಾನಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಹಾಯ್, ನಾನು ನಿಮ್ಮ ವೆಂಕಟಪತಿ ಬಿಸ್ನೆಸ್ ಅಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ವಿಡಿಯೋವನ್ನ ಕ್ಲಿಕ್ ಮಾಡಿದ್ದಕ್ಕಾಗಿ. ನೀವೇನಾದ್ರೂ ಈ ಒಂದು ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಬಂಧುಗಳಿಗೂ, ನಿಮ್ಮ ಹಿತೈಷಿಗಳಿಗೂ ಇದನ್ನ ಶೇರ್ ಮಾಡಿ. ಇದನ್ನ ಶೇರ್ ಮಾಡೋದ್ರಿಂದ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಒಂದು ಪ್ರೋತ್ಸಾಹ ನೀಡ್ತೀರಾ. ಸೊ ಪ್ರೋತ್ಸಾಹ ನೀಡೋದ್ರಿಂದ ನಾನು ಇನ್ನೂ ಹೆಚ್ಚಿಗೆ ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ನನಗೆ ಒಂದು ಎನರ್ಜಿ. ಯಾಕೆ ತಡ, ಒಂದು ಸಬ್ಜೆಕ್ಟ್ಗೆ ನಾವು ಸ್ಟ್ರೈಟ್ ಅವೇ ವಿಡಿಯೋದಲ್ಲಿ ಹೋಗೋಣ. ಸೊ ಇವತ್ತಿನ ಒಂದು ವಿಚಾರ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡುವುದು ಹೇಗೆ. ಸೊ ಅದನ್ನ ಕೆಲವೊಂದು ಹಂತಗಳಿದಾವೆ. ಸೊ ಆ ಹಂತಗಳಲ್ಲಿ ಮೊದಲನೇ ಹಂತ ನಾವು ನೋಡ್ತಾ ಇರ್ತಕ್ಕಂಥದ್ದು ಶೋಧನೆ ಮಾಡಬೇಕಾಗುತ್ತೆ, ರಿಸರ್ಚ್ ಮಾಡಬೇಕಾಗುತ್ತೆ. ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಯಾಕಂತ ಹೇಳಿದ್ರೆ ದೊಡ್ಡ ಸಮುದ್ರ ಇದ್ದ ಹಾಗೆ. ಸೊ ಇದರಲ್ಲಿ ನಾವು ರಿಸರ್ಚ್ ಮಾಡ್ತಾ, ಇದರಲ್ಲಿ ಇನ್ ಡೀಪ್ ಆಗಿ ತಿಳ್ಕೊಳ್ತಾ, ಯಾಕಂತ ಹೇಳಿದ್ರೆ ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಏನು ಇವತ್ತು ಬಿಟ್ ಕಾಯಿನ್ ಆಗ್ಬೋದು, ಇಥೇರಿಯಂ ಆಗ್ಬೋದು, ಹಾಗೆ ಒಂದು ಲೈಟ್ ಕಾಯಿನ್ ಆಗ್ಬೋದು, ಸೊ ಮುಂತಾದ ಪ್ರಮುಖ ಕ್ರಿಪ್ಟೋಗಳ ಬಗ್ಗೆ ನಾವು ರಿಸರ್ಚ್ ಮಾಡ್ಕೋಬೇಕಾಗುತ್ತೆ, ತಿಳಿದುಕೊಳ್ಬೇಕಾಗುತ್ತೆ. ಸೊ ನಾವು ತಿಳಿದುಕೊಳ್ಳದೆ ಬ್ಲೈಂಡ್ ಆಗಿ ನಾವು ಯಾವುದೋ ಒಂದು ಅಸೆಟ್ ಮೇಲೆ ಹಣವನ್ನ ಹೂಡಿಕೆ ಮಾಡಿದ್ರೆ ಕಳ್ಕೊಳ್ತಕ್ಕಂತ ಎಲ್ಲಾ ಚಾನ್ಸಸ್ ಇರುತ್ತೆ. ನಮ್ಮ ಹಣಕ್ಕೆ ನಾವೇ ಜವಾಬ್ದಾರ ಆಗ್ತೀವಿ. ಸೊ ಹಾಗಾಗಿ ಇದನ್ನ ರಿಸರ್ಚ್ ಮಾಡಿ, ಶೋಧನೆ ಮಾಡಿ, ತದನಂತರ ಇದರಲ್ಲಿ ಮುಂದುವರಿಯಿರಿ. ನೆಕ್ಸ್ಟ್ ನಾವು ನೋಡ್ತಾ ಇರ್ತಕ್ಕಂಥದ್ದು ಮಾರುಕಟ್ಟೆ ಆಯ್ಕೆ ಮಾಡ್ಕೊಳ್ತಕ್ಕಂಥ. ನೀವು ಹೂಡಿಕೆ ಮಾಡ್ತಕ್ಕಂತ ಬಯಸುವ ಒಂದು ಕ್ರಿಪ್ಟೋ ಕರೆನ್ಸಿಯನ್ನ ಖರೀದಿಸಲು ಒಂದು ವಿಶ್ವಾಸಕ್ಕೆ ಅರ್ಹರಾಗಿರ್ತಕ್ಕಂತ ಒಂದು ಮಾರ್ಕೆಟ್ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಅನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ನಾವು ನೋಡಬಹುದು, ಒಂದು ಬೈನಾನ್ಸ್ ಆಗ್ಬೋದು, ಅಥವಾ ಒಂದು ಕಾಯಿನ್ DCX ಆಗ್ಬೋದು. ದೊಡ್ಡ ಮಟ್ಟದಲ್ಲಿ ಬ್ರ್ಯಾಂಡ್ ಆಗಿರ್ತಕ್ಕಂತ ಕೆಲವೊಂದು ಸೆಂಟ್ರಲೈಸ್ಡ್, ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಗಳು ಇರುತ್ತವೆ. ಸೊ ಅದರಲ್ಲಿ ನಾವು ಆಯ್ಕೆ ಮಾಡಿಕೊಂಡು ನಾವು ಮುಂದುವರಿಬೇಕಾಗುತ್ತದೆ. ಸೊ ತದನಂತರ ನಾವು ನೆಕ್ಸ್ಟ್ ಒಂದು ಅಕೌಂಟ್ ಅನ್ನೋದು ಓಪನ್ ಮಾಡಬೇಕಾಗುತ್ತೆ. ಸೊ ಏನು ಇವತ್ತು ಒಂದು ಉದಾಹರಣೆಗೆ ಒಂದು ಬೈನಾನ್ಸ್ ಅಂತ ತಿಳ್ಕೊಳ್ಳಿ. ಸೊ ಬೈನಾನ್ಸ್ ಅನ್ನ ನಾವು ಅಕೌಂಟ್ ಅಲ್ಲಿ, ಎಕ್ಸ್ಚೇಂಜ್ ಅಲ್ಲಿ ಆಯ್ಕೆ ಮಾಡ್ಕೊಂಡಾಗ ಸೊ ಅದರಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಬೇಕಾಗುತ್ತೆ. ಈ ಎಕ್ಸ್ಚೇಂಜ್ ಗಳಲ್ಲಿ ಒಂದು ಖಾತೆ ಅಂತಕ್ಕಂಥದ್ದು ಏನು ನಾವು ತೆಗಿಬೇಕು ಅಂತ ಹೇಳಿದ್ರೆ, ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅಕೌಂಟ್ ಅಂತ ಹೇಳಿದ್ರೆ, ನಿಮ್ಮ ಕೆಲವೊಂದು ವೈಯಕ್ತಿಕವಾಗಿರ್ತಕ್ಕಂತ ಮಾಹಿತಿ ಅನ್ನೋದು ಅಲ್ಲಿ ನೀಡ್ಕೋಬೇಕಾಗುತ್ತೆ. ಅಂದ್ರೆ KYC ಕೊಡ್ಬೇಕಾಗುತ್ತೆ. ಸೊ ಒಂದು ID ಪ್ರೂಫ್, ಅಡ್ರೆಸ್ ಪ್ರೂಫ್ ಮತ್ತೆ ಬ್ಯಾಂಕ್ ಅಕೌಂಟ್ ಅನ್ನೋದು ಕಂಪಲ್ಸರಿ ಇರಬೇಕು. ಈ ಮೂರು ಕಂಪಲ್ಸರಿ ಇರಬೇಕಾಗುತ್ತೆ. ಸೊ ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಅಕೌಂಟ್. ಸೊ ಈ ಮೂರು ಡಾಕ್ಯುಮೆಂಟ್ ಅನ್ನೋದು ನಿಮ್ಮ ಹತ್ರ ಇದ್ರೆ ಈಸಿಯಾಗಿ, ತುಂಬಾ ಸರಳವಾಗಿ ಈ ಖಾತೆ ಅನ್ನೋದು ನೀವು ತೆಗೆಯಬಹುದು. ತೆಗೆದ ನಂತರ ನಾವು ಏನು ಕೆಲವೊಂದು ಸಮಯ ಅವಕಾಶ ತಗೊಳ್ತಾರೆ, ಮೇ ಬಿ 24 hours ಅಥವಾ 7 days, ವಿತಿನ್ 7 days ಒಳಗಡೆ ನಿಮ್ಗೆ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನಾವು ಏನು ಬ್ಯಾಂಕ್ ಅಕೌಂಟ್ ನೀಡಿರ್ತೀವಿ, ಅದರಿಂದ ನಮ್ಮ ಒಂದು ಫಿಯೇಟ್ ಕರೆನ್ಸಿ ಅಂತ ಹೇಳಿದ್ರೆ ಇಂಡಿಯನ್ ರುಪೀಸ್ ಅನ್ನೋದು ನಾವು ನಮ್ಮ ಅಕೌಂಟ್ಗೆ, ಅಂದ್ರೆ ಬೈನಾನ್ಸ್ ಅಲ್ಲಿ ಉದಾಹರಣೆಗೆ ನಾವು ಅಕೌಂಟ್ ಮಾಡಿದೀವಿ ಅಂತ ಹೇಳಿದ್ರೆ ಆ ಅಕೌಂಟ್ಗೆ ನಮ್ಮ ಬ್ಯಾಂಕ್ ಇಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಟ್ರಾನ್ಸ್ಫರ್ ಮಾಡಿಕೊಂಡು ಅದರಲ್ಲಿ ವಾಲೆಟ್ಗೆ ಹೋಗುತ್ತೆ ಫಂಡ್ ಅನ್ನೋದು, ನಮ್ಮ ಫಿಯೇಟ್ ಕರೆನ್ಸಿ. ಸೊ ಅಲ್ಲಿಂದ ನಾವು ನಮ್ಮ ವ್ಯವಹಾರವನ್ನ ಮುಂದುವರಿಸಬಹುದು. ಸೊ ನೆಕ್ಸ್ಟ್ ನಾವು ಏನು ಈಗ ನಮ್ಮ ಬೈನಾನ್ಸ್ ಅಕೌಂಟ್ಗೆ ಅಂತ ಇಟ್ಕೊಳ್ಳೋಣ. ಸೊ ಅಲ್ಲಿ ನಮ್ಮ ಫಿಯೇಟ್ ಕರೆನ್ಸಿ ಬಂದ ನಂತರ ನಾವು ಅಲ್ಲಿಂದ ನಮಗೆ ಯಾವುದು ಆಯ್ಕೆ ಮಾಡ್ಕೊಳ್ತೀವೋ ಕ್ರಿಪ್ಟೋ ಕರೆನ್ಸಿ ಅನ್ನೋದು, ಆ ಕ್ರಿಪ್ಟೋ ಕರೆನ್ಸಿಯನ್ನ ನಾವು ಖರೀದಿ ಮಾಡಬಹುದು. ಖರೀದಿ ತುಂಬಾ ಸುಲಭನೇ, ಬಟ್ ತಿಳ್ಕೋಬೇಕು ಅಷ್ಟೇ. ಸೊ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಅಂತಕ್ಕಂಥದ್ದನ್ನ ನೀವು ತಿಳ್ಕೋಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಖಾತೆಯಿಂದ ಅಥವಾ ಇತರೆ ವಿಧಾನಗಳಿಂದ ನಗದನ್ನ ನೀವು ಠೇವಣಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದನ್ನ ಏನಪ್ಪಾ ಅಂತ ಹೇಳಿದ್ರೆ, ಕ್ರಿಪ್ಟೋವನ್ನ ಸುರಕ್ಷಿತವಾಗಿ ನಾವು ಇಟ್ಕೋಬೇಕಾಗುತ್ತೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್.
ಯಾಕಂತ ಹೇಳಿದ್ರೆ ಕ್ರಿಪ್ಟೋ ಅಂತಕ್ಕಂಥದ್ದು ನಾವು ಖರೀದಿ ಮಾಡ್ತೀವಿ, ಖರೀದಿ ಮಾಡಿದ ನಂತರ ಅದನ್ನ ಹೇಗೆ ಹೋಲ್ಡ್ ಮಾಡಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಖರೀದಿಸಿದಂತ ಕ್ರಿಪ್ಟೋವನ್ನ ಒಂದು ವಾಲೆಟ್ ಗಳಲ್ಲಿ ಇಡಬೇಕಾಗುತ್ತೆ. ಸೊ ಅದು ಒಂದು ಹಾರ್ಡ್ವೇರ್ ವಾಲೆಟ್ ಆಗ್ಬೋದು, ಅಥವಾ ಒಂದು ಸಾಫ್ಟ್ವೇರ್ ವಾಲೆಟ್ ಆಗಿರ್ಬೋದು, ಅಥವಾ ಒಂದು ಕ್ಲೌಡ್ ವಾಲೆಟ್ ಅಂತ. ಸೊ ಈ ವಿಧಾನಗಳು ತುಂಬಾನೇ ಇದಾವೆ. ಸೊ ಆ ವಿಧಾನಗಳು ಯಾವುವು ಹೇಗೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನೇ ತಿಳಿಸ್ಕೊಡ್ತೀನಿ. ಸೊ ಬಟ್ ಇದು ಸೇಫರ್ ಸೈಡ್ ನೀವು ಇಟ್ಕೊಳ್ತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಮಾರ್ಕೆಟ್ ಅನ್ನ ನಿರಂತರವಾಗಿ ಪರಿಶೀಲನೆ ಮಾಡ್ತಾ ಇರಬೇಕು. ಯಾಕಂತ ಹೇಳಿದ್ರೆ ಅಪ್ ಆಗ್ತಾ ಇರುತ್ತೆ, ಡೌನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಅದನ್ನ ಪ್ರತಿ ಸಮಯ ಸಿಕ್ಕಿದಾಗೆಲ್ಲ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾಗ ಅದರ ಬಗ್ಗೆ ಇನ್ನೂ ಹೆಚ್ಚಿಗೆ ನಿಮಗೆ ಮಾಹಿತಿ ಅನ್ನೋದು ಸಿಗುತ್ತೆ. ಅದರಲ್ಲಿ ಹೇಗೆ ಇನ್ವಾಲ್ವ್ಮೆಂಟ್ ಆಗ್ಬೇಕು ಅನ್ನೋದು ನಿಮ್ಗೆ ಹೆಚ್ಚಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಮಾರ್ಕೆಟ್ ಅನ್ನ ನಿರಂತರವಾಗಿ ನೀವು ಪರಿಶೀಲನೆ ಮಾಡ್ತಾ ಇರಬೇಕಾಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಧೈರ್ಯವಿರ್ಬೇಕು. ಅಂತ ಹೇಳಿದ್ರೆ ನೀವು ಧೈರ್ಯವನ್ನ ಇಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾನು ಏನೋ ತಗೊಂಡಿದ್ದು ಕೂಡ್ಲೆ ಡೌನ್ ಆಗ್ಬಿಡ್ತು, ಈಗ ಯಾವ್ದೋ ಒಂದ್ 1000 ರೂಪಾಯಿಗೆ ತಗೊಂಡೆ ನಾನು ಅಂತ ಎಕ್ಸಾಂಪಲ್ ಇಟ್ಕೊಳ್ಳೋಣ. ಏಕಾಏಕಿ ನೀವು ತಗೊಂಡಿದ್ದು ಕೂಡ್ಲೆ ಅದು ಡೌನ್ ಸೊ ಅದು ಕಾಮನ್ ಆಗಿರುತ್ತೆ. ಡೌನ್ ಆಗ್ತಕ್ಕಂಥದ್ದು ಮಾರ್ಕೆಟ್ ಆಗಿ ನೀವು ಇಲ್ಲಿ ತುಂಬಾನೇ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಹೆಚ್ಚಿಗೆ ಇರುತ್ತೆ. ತಾಳ್ಮೆ ಇರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಒಂದಲ್ಲ ಒಂದ್ ದಿವಸ ಜಾಸ್ತಿ ಹಾಗೆ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಧೈರ್ಯ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಆ ಧೈರ್ಯ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಇದು ನೀವು ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರಗಳು. ಕ್ರಿಪ್ಟೋ ಕರೆನ್ಸಿಯಲ್ಲಿ ನೀವು ಹೇಗೆ ಹೂಡಿಕೆ ಮಾಡಬೇಕು ಅಂತ ಇದಿರೋ ಅಷ್ಟೇ ರಿಸ್ಕ್ ಇದೆ, ಅಷ್ಟೇ ಇದು ನಮ್ಗೆ ಕಷ್ಟಕರವಾಗಿದೆ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಹಣವನ್ನ ನೀವು ಕಳ್ಕೊಳ್ತಕ್ಕಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೂಡಿಕೆ ಮಾಡ್ತಕ್ಕಂತ ಮೊದಲು ನಿಮ್ಮ ಹಣವನ್ನ ಕಳ್ಕೊಳ್ಬೇಡಿ. ಸೊ ಈ ಅಪಾಯಗಳನ್ನ ಗಮನದಲ್ಲಿ ಇಟ್ಕೊಂಡು ಸೊ ಯಾವಾಗ್ಲೂ ಅಷ್ಟೇ ಒಂದು ಶ್ರೇಷ್ಠವಾದ ಒಂದು ಮಾರ್ಗದರ್ಶನವನ್ನ ನೀವು ತಗೋಬೇಕಾಗುತ್ತೆ. ಇದರಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂತ ಮಾರ್ಗದರ್ಶಕರನ್ನ ನೀವು ಆಯ್ಕೆ ಮಾಡಿಕೊಂಡು ಸೊ ಅದರಲ್ಲಿ ನೀವು ಹೆಚ್ಚಿನ ತಿಳ್ಕೊಂಡು ಹೆಚ್ಚಿನ ಮಾಹಿತಿ ಅಂತಕ್ಕಂಥದ್ದನ್ನ ತಿಳ್ಕೊಂಡು ತದನಂತರ ನೀವು ಇದರಲ್ಲಿ ಮುಂದುವರಿಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನೀವು ಯಾವುದೇ ಎಲ್ಲೇ ಒಂದು ಇನ್ವೆಸ್ಟ್ಮೆಂಟ್ ಹೋದಾಗ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಅಂತಕ್ಕಂಥದ್ದನ್ನ ಮಾಡಿ. ಈವನ್ ಈಗ ಕ್ರಿಪ್ಟೋ ಎಕ್ಸ್ಚೇಂಜ್ ಗಳಲ್ಲಿ ನೀವು ತಗೊಂಡಾಗ 100 ರೂಪೀಸ್ ಇಂದಾನು ನೀವು ಪ್ರಾರಂಭ ಮಾಡಬಹುದು. ಸೊ 100 ರೂಪೀಸ್ ಅಲ್ಲಿ ಕಳ್ಕೊಂಡ್ರೆ ಏನು ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಸೊ ಆಗುತ್ತೆ. ಸೊ ಹಾಗಾಗಿ 100 ರೂಪೀಸ್ ಇಂದಾನು ನೀವು ಟ್ರೇಡ್ ಅನ್ನೋದು ನೀವು ಮಾಡಬಹುದು. ಸೊ ಹಾಗಾಗಿ ಒಂದು ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಕಲಿತಾ ಹೋಗ್ತಾ ಇರ್ತೀರಾ. ತದನಂತರ ನೀವು ದೊಡ್ಡ ಮಟ್ಟದಲ್ಲಿ ಸೊ ನೀವು ಇನ್ವೆಸ್ಟ್ ಅಂತಕ್ಕಂಥದ್ದನ್ನ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಯಾವುದೇ ಒಂದು ಕ್ರಿಪ್ಟೋವನ್ನ ಪ್ರಮೋಟ್ ಮಾಡ್ತಕ್ಕಂಥದ ಅಥವಾ ನೀವು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಅಂತಕ್ಕಂಥದ ಯಾವುದು ನಾನು ಹೇಳ್ತಾ ಇಲ್ಲ. ಕ್ರಿಪ್ಟೋ ಬಗ್ಗೆ ನಮ್ಮ ಕನ್ನಡದಲ್ಲಿ ಮಾಹಿತಿ ಅಂತಕ್ಕಂಥದ್ದು ನೀಡಬೇಕು, ಎಜುಕೇಟ್ ಮಾಡಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ನಮ್ಮ ಸುತ್ತಮುತ್ತ ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದಾಗ ನಾವು ಸೋಷಿಯಲ್ ಮೀಡಿಯಾದಲ್ಲ ಅಲ್ಲಿ ಇಲ್ಲಿ ನಾವು ನೋಡ್ಬಿಟ್ಟು ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾವು ತುಂಬಾ ಅತಿ ಬೇಗನೆ ಹಣ ಗಳಿಸಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಹಣವನ್ನ ಕಳ್ಕೊಳ್ತಾರೆ. ಇದು ನನ್ನ ಕಣ್ಣು ಮುಂದೆನೆ ನೋಡಿರ್ತಕ್ಕಂಥ ವಿಚಾರ. ಸೊ ಹಾಗಾಗಿ ಇದರ ಬಗ್ಗೆ ಹೆಚ್ಚಿಗೆ ನಾನು ಎಜುಕೇಟ್ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ಸೊ ಈ ಒಂದು ಎಜುಕೇಶನಲ್ ವಿಡಿಯೋ ಅಂತಕ್ಕಂಥದ್ದನ್ನ ಇಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿ ನೀವು ಸೊ ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಆಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು. ಇದರಲ್ಲಿ ಟ್ರೇಡಿಂಗ್ ಬಗ್ಗೆ ನಾನು ಕಲಿಬೇಕು, ಮತ್ತೆ ಕ್ರಿಪ್ಟೋ ಅದರಲ್ಲಿ ಟೆಕ್ನಿಕಲ್ಲಿ ನಾನು ಕಲಿಬೇಕು, ಅಥವಾ ಒಂದು ಎಕ್ಸ್ಚೇಂಜ್ ಗಳಲ್ಲಿ ಯಾವುದು ಬೆಸ್ಟ್, ಎಕ್ಸ್ಚೇಂಜ್ ಗಳಲ್ಲಿ ಹೇಗೆ ನಾನು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕು, ಈ ತರದ ಯಾವುದೇ ವಿಚಾರಗಳು ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ನನ್ನನ್ನ ಸಂಪರ್ಕ ಮಾಡಬಹುದು. ಸೊ ಇಲ್ಲಿ ನಿಮ್ಗೆ ಕೆಳಗಡೆ ಫೋನ್ ನಂಬರ್ ಇದೆ, ಮೇಲ್ ಐಡಿ ಇದೆ. ಸೊ ನೀವು ಸಂಪರ್ಕ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಟ್ರೈನ್ ಅಪ್ ಅಂತಕ್ಕಂಥದ್ದು ಕೊಡೋದಕ್ಕೆ ನಾವು ರೆಡಿ ಇದೀವಿ, ನಮ್ಮ ತಂಡ ರೆಡಿ ಇದೆ. ಸೊ ಇಲ್ಲಿ ಸಾಕಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂತಕ್ಕಂಥದ್ದನ್ನ ನಡೀತಾ ಇರುತ್ತೆ. ಸೊ ಅದರಲ್ಲಿ ನೀವು ಭಾಗವಹಿಸಿ ಇದರಲ್ಲಿ ಎಕ್ಸ್ಪರ್ಟ್ ಆಗ್ಬಹುದು. ಹಾಗೆ ನಿಮ್ಗೆ ಏನಾದ್ರೂ ಒಂದು ಹಣವನ್ನ ಸಂಪಾದನೆ ಮಾಡಬೇಕು ಸೊ ಅಂತ ಹೇಳಿದ್ರೆ ಒಂದು ಪಾರ್ಟ್ ಟೈಮ್ ಆಗಿ ಇದರಲ್ಲಿ ನಾನು ಹಣವನ್ನ ಗಳಿಸಬೇಕು ಅಂತ ಇದ್ರೆ ಖಂಡಿತ ನೀವು ಸಂಪರ್ಕ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತಕ್ಕಂಥದ್ದನ್ನ ನೀಡಿ ನಿಮ್ಗೆ ಒಂದು ಎಕ್ಸ್ಪರ್ಟ್ ಕಡೆ ವತಿಯಿಂದ ನಿಮ್ಗೆ ಟ್ರೈನ್ ಅಪ್ ಅನ್ನೋದು ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವೇನಾದ್ರೂ ಹೊಸಬರಾಗಿದ್ರೆ ಸೊ ಈ ಕೂಡಲೇ ನೀವು ಈ ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಹಿತೈಷಿಗಳಿಗೆ ಇದನ್ನ ಕಳಿಸ್ಕೊಟ್ಟು ಒಂದು ಪ್ರೋತ್ಸಾಹ ಅಂತ ನೀಡ್ತೀರಾ ಅಂತ ಭಾವಿಸ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ, ಶುಭ ದಿನ.